सुरेश अन्नाजी सुरेश अन्नाजी डॉक्टर बाबा साहेब अंबेडकर ಅವರಿಗೆ डॉक्टर बाबा साहेब अंबेडकर ಅವರಿಗೆ ಯಶವಂತ ಯಶವಂತ ಆಗೈತ್ರಿ ಹಾಂ ಸಾರಕ ಹೋಗಪ್ಪ ಏ ಆಕಲ್ ಬರ ಆನ ಆನ ಬರ ಡಾಕ್ಟರ್ ಬಾಬಾ ಸಾहेಬ್ ಅಂಬೇಡ್ಕರ್ ಅವರಿಗೆ ದಿವಸ ಬಾಬಾ ಸಾಹೇಬ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅನಂತರ ಇಲ್ಲಿ ಸುವರ್ಣ ಟಾಕೀಜ ಹನುಮಂತರ ಗುಡಿ ಬಂದ ದೇಸಾಯಿ ಸರ್ಕಲ್ ಅಲ್ಲಿಂದ ಬಂದ ಇಲ್ಲಿ ಕೇಂದ್ರಿಗೆ ಭೇಟಿಗೆ ಅಂದಾಕೈತಿ. ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ. ತಾವು ಈ ಮೆರವಣಿಗೆ ಭವ್ಯವಾದ ಮೆರವಣಿಗೆಗೆ ಸಹಕಾರ ಕೊಡಬೇಕಂತ ವಿನಂತಿ. ಈಗ ಜಮಖಂಡಿ ಒಳಗೆ ಜನರಿಗೆ ಈ ರೀತಿ ಇರುವಾಗ ಪ್ರಥಮ ಬಾರಿಗೆ ನೀವು ಜಯಂತಿಗೆ ಆಚರಣೆ ಮಾಡ್ಬೋದು. ಬರೀ ಕೇವಲ ಪೂಜೆ ಅಷ್ಟೇ ಮಾಡ್ತೀವಿ. ಪೂಜೆ ಅಷ್ಟೇ ಮಾಡ್ತಿದ್ವು. ಈ ಸಲ ಏನೈತೆ ನೋಡು, ಯುವಕರ ಒಂದು ದಂಡು ಕೂಡಿ ಇದನ್ನು ಇಲ್ಲ ಈ ರೀತಿ ಮಾಡೋಣ ಅಂತ ಹೇಳಿ ಅವರೆಲ್ಲ ಒಂದು ಬೈಠಕಿ ಮಾಡಿ ಅವ್ರದ್ದೇ ಇದ್ರೊಳಗೆ ಶ್ರಮ ಹೆಚ್ಚೈತಿ. ಹಿರಿಯರ್ದು ಏನೈತಿ ಬೆರಳಿನಾಟಕ್ಕೆ ಅಷ್ಟೇ ಅವ್ರಿಗೇನು ನಾವು ಸಪೋರ್ಟ್ ಮಾಡಿದ್ವಿ, ಎಲ್ಲ ಹುಡುಗರು ಮಾಡ್ಯಾವು. ಅದರಿಂದ ಏನು ಬರೋ ಮುಂದಿನ ವರ್ಷ ಏನೈತೆ ನೋಡು, ಇದಕ್ಕಿಂತ ಹೆಚ್ಚಿನ ನಾವು ಮಾಡ್ತೀವಿ. ಬಾಬಾ ಸಾಹೇಬರ ಅಂದ್ರೆ ಒಂದು ಶಕ್ತಿ, ಒಂದು ಬೆಳಕ, ಒಂದು ನೀರ, ಅವನ ಏನು ಸ್ಫೂರ್ತಿ ಐತೆ ಆ ಸ್ಫೂರ್ತಿ ಮ್ಯಾಗ ಹೋಗ್ತಿದೆ. ಅದರಿಂದನೇ ನಡೆದು ಜೈ ಭೀಮ್ ಜೈ ಭೀಮ್. ಏನೈತಿ ಈಗ ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀವಿ. ಇದು ಸುರೇಶ್ ನಡಿಮನಿಯವರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಪಟ್ಟಿ ತೆಗೆದಿಲ್ಲ, ಎಲ್ಲಿ ತೆಗೆದಿಲ್ಲ ಅಲ್ಲಿ ನಾವು 4-5 ಮಂದಿ ಹಿರಿಯರ ಹೆಸರು ಹೇಳಬೇಕಾಗತ್ತೆ. ಇಲ್ಲಿ ವಿಲಾಸ್ ನಡಿಮನಿ, ಶರ್ಮು ಮುಲ್ಲಗಿ, ರಮೇಶ್ ನಡಿಮನಿ, ಪರಶುರಾಮ ಹದಿಮನಿ, ಸುರೇಶ್ ನಡಿಮನಿ, ಇನ್ನಿತರರು ಹುಡುಗರು ಅವ್ರ ತಲೆ ಮ್ಯಾಗ ಹಾಕೊಂಡು ಇದನ್ನು ನಾವು ಕಾರ್ಯಕ್ರಮ ಮಾಡಾಕ್ತಿದ್ವಿ. ಎಲ್ಲಿ ನಾವು ಪಟ್ಟಿ ಎತ್ತಿಲ್ಲ, ಎಲ್ಲಿ ದೇಣಿಗೆ ಎತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೆಡಿಸಿಲ್ಲ. ಅವ್ರ ಆಶೀರ್ವಾದದಿಂದ ನಮ್ಮ ಶಕ್ತಿ ಮ್ಯಾಗ ನಾವು ಮಾಡಾಕ್ತಿದ್ವಿ. ಬಾಬಾ ಸಾಹೇಬ್ ಶಕ್ತಿ ಅಂಥದ್ದು ಕೊಟ್ಟಾನಂದ್ರೆ ನಮಗೆ ಇನ್ನು ಮಕ್ಕಳ ನೀವು ಪಟ್ಟಿ ಕೊಡ್ರಿ, ಪಟ್ಟಿ ಮಾಡಬೇಡ್ರಿ, ನನ್ನ ಹೆಸರು ತೊಗೊಂಬರಿ ಅಂತ ಆ ರೀತಿ ನಾವು ನೋಡ್ಕೊಳಕ್ತಿದ್ವಿ. 2 ರಿಂದ 3 ಲಕ್ಷ ರೂಪಾಯಿ ಡಿಜೆದು. ಈಗ ಮಾಡ್ತಾಯಿದ್ವಿ ಪೂಜೆ. ತಮ್ಗೆ ಏನು ಅನಿಸ್ತೈತಿ? ನಮ್ಗೆ ಭಾಳ ಖುಷಿ ಐತ್ರಿ, ಹೆಮ್ಮೆ ಅನಿಸ್ತೈತಿ. ಅವ್ರದ್ದೊಂದು ಜಯಂತಿ ಮಾಡೋದ್ರೆ ನಮಗೊಂದು ಹೆಮ್ಮೆ ಇದೆ. ನಾವು ಪ್ರಥಮ ಬಾರಿಗೆ ಇದೆ 60-70 ವರ್ಷದಿಂದ ನಾವು ಇಲ್ಲಿ ಏನು ಕಾಣಿರಲಿಲ್ಲ. ಯುವಕರು ಒಂದು ದಂಡು ಕೂಡಿಸಿಕೊಂಡು ಇದನ್ನು ಕಾರ್ಯಕ್ರಮ ಮಾಡ್ಯಾರ. ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿದ್ದೀವಿ. ನಾವು ಇದು ನಾನು ಭೀಮವಾಲ್ ಜಿಲ್ಲಾ ಸಂಘಟನೆ ಸಂಚಾಲಕ, ಈಗ ಚಂದ್ರಗೇಟ್ ಪೇಟೆ ಮುಖಂಡ.
ಈ ಮೆರವಣಿಗೆ ಯಾವ ಬೀದಿ ಬಗ್ಗೆ ಈಗ ಇಲ್ಲಿಂದ ಚಂದ್ರಗಿರಿ ಪೇಟೆಯಿಂದ ಶಿವಾಜಿ ಸರ್ಕಲ್ದಿಂದ ಜೋಳದ ಬಜಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿಗೆ ಮಾಲಾರ್ಪಣೆ, ಅಲ್ಲಿಂದ ನೇರವಾಗಿ ಹನುಮಂತಿಯವ್ರ ಚೌಕ, ಅಲ್ಲಿಂದ ನೇರವಾಗಿ ಸುವರ್ಣ ಟಾಕೀಸ್, ಅಲ್ಲಿಂದ ನೇರವಾಗಿ ದೇಸಾಯಿ ಸರ್ಕಲ್, ಅಲ್ಲಿಂದ ನೇರವಾಗಿ ಇಲ್ಲಿ ಅಲ್ಲಿಂದ ಇದು ಅರ್ಬನ್ ಬ್ಯಾಂಕ್ ಭಜಂತ್ರಿಗಲ್ಲಿ ಚಂದ್ರಗಿರಿ ಪೇಟೆ ಅಲ್ಲೇ ಮುಕ್ತಾಯಗಳು. ಧನ್ಯವಾದ. ಜೈ ಭೀಮ್. ಸಮಸ್ತ ಕರ್ನಾಟಕ ನಾಡ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 134ನೇ ಜಯಂತ್ಯೋತ್ಸವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬಾಬಾ ಸಾಹೇಬ್ ಅವರ ಅಪ್ಪಾಜಿ ಅವರು ಹೇಳಿದ ಪ್ರಕಾರ ಇದು DJ ಅಷ್ಟೇ ಅಲ್ಲ, ಎಲ್ಲ ಸಮುದಾಯಗಳು ಒಕ್ಕೂಟಿ ಶಿಕ್ಷಣಕ್ಕೂ ಮಹತ್ವ ಕೊಡ್ರಿ. ನಮ್ಮ ಹುಡುಗರ ಕೆಟ್ಟ ಚಟಕ್ಕೆ ಹುಡುಗರ ಕೆಟ್ಟ ಚಟಕ್ಕೆ ಬಲಿ ಆಗಬಾರ್ದು. ಗುಟ್ಕಾ ಮಾವ ಸೆರೆ ಇದೆಲ್ಲ ಬಿಡಬೇಕು. ಶಿಕ್ಷಣ ಕಡೆ ಒತ್ತು ಕೊಟ್ಟ ಎಲ್ಲ ಯಾವುದೂ ತಂದೆ ತಕರಾರಿಲ್ಲದೆ ಒಳ್ಳೆ ರೀತಿಯಿಂದ ಭವ್ಯ ಮೆರವಣಿಗೆಯನ್ನು ಚಂದ್ರಗಿರಿ ಪೀಠದವರು ಹಮ್ಮಿಕೊಳ್ಳಿ ಅಂತ ಇಷ್ಟು ನಗರದ ಚಂದ್ರಗಿರಿ ಪೀಠದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂದರೆ ಇವತ್ತು ಬಹುಶಃ ನನಗನ್ನಿಸ್ತಾ ಇದೆ ಯಾವ ಮಹಾತ್ಮರ ಒಂದು ಜಯಂತಿಗಳು ಈ ಚಂದ್ರವಾಗಿ ನಿಂತವೆಲ್ಲ ಗೊತ್ತಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನೋಡಿದರೆ ಇವತ್ತು ಈ ಭೀಮ ಸೇನೆಯ ಒಂದು ಸ್ವಭಾವ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಸಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಮಾರ್ಗದಲ್ಲಿ ನಡೀತಕ್ಕಂಥ ಭೀಮ ಸೈನ್ಯಗಳು ಇವತ್ತು ಬೀದಿಗಳಲ್ಲಿ ಏನು ಹೋರಾಟ ಮಾಡ್ತಿದ್ದೋ ಇವತ್ತು ಜಾಗೃತರಾಗಿ ಇವತ್ತು ನಮಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಪಡೆದುಕೊಳ್ಳುವ ಮೂಲಕ ಇವತ್ತು ನಾವು ಕೂಡ ಎಲ್ಲರ ಜೊತೆಗೆ ಸರಿಸಮಾನಾಗಿ ಬಾಳ್ತಕ್ಕಂಥ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ದಾರಿ ಮತ್ತು ಆ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ನೋಡ್ತಾ ಇರಬೇಕು. ನಾವು ಎಲ್ಲರೂ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ತಾಲೂಕಿನ ಜಿಲ್ಲೆಯಲ್ಲೂ ಕೂಡ ಅಲ್ಲಲ್ಲೇ ನಡೀತಕ್ಕಂಥ ಒಂದು ಜಯಂತಿ ಯಾವುದು ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ದೇಶದ ಈ ರಾಜ್ಯದ ಅತಿ ಎತ್ತರದ ಮೂರ್ತಿಯನ್ನು ನಾವು ನಮ್ಮ ರಾಜ್ಯದ ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಸೈನ್ಯಗಳು ಮತ್ತು ದಲಿತ ಬಂಧುಗಳು ಮತ್ತು ಆಶಾಕಿರಣಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅನ್ವಯಗಳನ್ನು ನಾವೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಂಪೂರ್ಣವಾಗಿ ಮನ ಮುಟ್ಟುವಂತೆ ಯಾವುದೇ ಜನರಿಗೆ ತೊಂದರೆ ಆಗದೆ ಇವತ್ತು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಬಯಸ್ತಾ ಇದ್ದೀನಿ.